Hi guys, welcome back to another video. In this video, I am discussing about Business Study 2025-26 second year PUC blueprint. ಈ 25-26ನ ಬ್ಲೂಪ್ರಿಂಟ್ ಪ್ರಕಾರ ನಮ್ಮ ಬಿಸ್ನೆಸ್ ಸ್ಟಡಿ ಸಬ್ಜೆಕ್ಟಲ್ಲಿ ಯಾವ ಯೂನಿಟಲ್ಲಿ ಎಷ್ಟು ಮಾರ್ಕ್ಸ್ಗೆ ಕೇಳ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಸೊ ನಮಗೆ ಫಸ್ಟ್ ಚಾಪ್ಟರ್ ಬಂದು ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್, ಅಂದರೆ ವ್ಯವಹಾರದ ಸ್ವರೂಪ ಮತ್ತು ಮಹತ್ವ ಅಂತ ಬರುತ್ತೆ. ಸೊ ಈ ಚಾಪ್ಟ್ರಲ್ಲಿ ಟೋಟಲ್ ನಮಗೆ 12 ಮಾರ್ಕ್ಸ್ ಕೇಳ್ತಾರೆ. ಆ 12 ಮಾರ್ಕ್ಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಸೆಕ್ಷನ್ ಡಿಗೆ ಒಂದು ಕ್ವಶನ್ ಅರೈಸ್ ಆಗುತ್ತೆ. ಸೆಕ್ಷನ್ ಡಿಗೆ ಅಂದರೆ 8 ಮಾರ್ಕ್ಸ್ಗೆ ಒಂದು ಕ್ವಶನ್ ಅರೈಸ್ ಆಗುತ್ತೆ. ಸೇಮ್ ಒಂದು ಕ್ವಶನ್ ಸೆಕ್ಷನ್ ಡಿಗೆ ಬಂದರೆ ಸೆಕ್ಷನ್ ಸಿ ಅಲ್ಲಿ ಬರಲ್ಲ, 4 ಮಾರ್ಕ್ಸ್ಗೆ ಈ ಚಾಪ್ಟ್ರಲ್ಲಿ ಬರಲ್ಲ. ಸೇಮ್ ಪಾರ್ಟ್ ಬಿ ಅಲ್ಲಿ 2 ಮಾರ್ಕ್ಸ್ಗೆ ಅರೈಸ್ ಆಗಿರುತ್ತೆ, ಪಾರ್ಟ್ ಎ ಅಲ್ಲಿ 2 ಕ್ವಶನ್ಸ್ ಬಂದಿರುತ್ತೆ, 2 ಮಾರ್ಕ್ಸ್ ಬರುತ್ತೆ. ಸೇಮ್ ಸೆಕೆಂಡ್ ಚಾಪ್ಟರ್ ನೋಡಿ, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಈ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಟೋಟಲ್ 8 ಮಾರ್ಕ್ಸ್ಗೆ ಬರುತ್ತೆ. ಆ 8 ಮಾರ್ಕ್ಸಲ್ಲಿ ಪಾರ್ಟ್ ಎಗೆ 2 ಮಾರ್ಕ್ಸ್ ಆ್ಯಂಡ್ ಪಾರ್ಟ್ ಬಿಗೆ 1 ಮಾರ್ಕ್ ಆ್ಯಂಡ್ 1 ಕ್ವಶನ್. ಪಾರ್ಟ್ ಬಿಗೆ 1 ಕ್ವಶನ್ ಬರುತ್ತೆ, 2 ಮಾರ್ಕ್ಸ್ ಬರುತ್ತೆ. ಪಾರ್ಟ್ ಸಿಗೆ 1 ಕ್ವಶನ್ ಬರುತ್ತೆ, ಪಾರ್ಟ್ ಸಿ ಅಂದರೆ 4 ಮಾರ್ಕ್ಸ್. ಸೊ ಸೆಕೆಂಡ್ ಚಾಪ್ಟ್ರಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟಲ್ಲಿ ನಮಗೇನಾಗಿರುತ್ತೆ, 1 ಕ್ವಶನ್ನು 4 ಮಾರ್ಕ್ಸ್ಗೆ ಬರುತ್ತೆ. ಸೇಮ್ ಸೆಕ್ಷನ್ ಡಿಗೆ 8 ಮಾರ್ಕ್ಸ್ಗೆ ನಿಲ್. ಸೇಮ್ ಥರ್ಡ್ ಚಾಪ್ಟರ್ ನೋಡಿ, ಬಿಸ್ನೆಸ್ ಎನ್ವಿರಾನ್ಮೆಂಟ್. ಸೊ ಇದರಲ್ಲಿ ಟೋಟಲ್ 9 ಮಾರ್ಕ್ಸ್ ಬರುತ್ತೆ. ಆ 9 ಮಾರ್ಕ್ಸಲ್ಲಿ ಪಾರ್ಟ್ ಎ ಅಲ್ಲಿ 1 ಕ್ವಶನ್ ಅರೈಸ್ ಆಗುತ್ತೆ ಆ್ಯಂಡ್ ಪಾರ್ಟ್ ಬಿ ಅಲ್ಲಿ 0 ಕ್ವಶನ್. ಅಂದರೆ ಬಿಸ್ನೆಸ್ ಎನ್ವಿರಾನ್ಮೆಂಟಲ್ಲಿ ನೀವು 2 ಮಾರ್ಕ್ಸ್ನ ಓದಲೇಬಾರ್ದು, ಬಿಕಾಸ್ ಆ ಚಾಪ್ಟ್ರಿಂದ 2 ಮಾರ್ಕ್ಸ್ಗೆ ಕೇಳೋದೇ ಇಲ್ಲ. ಫೈನ್, ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್. ಪಾರ್ಟ್ ಸಿ ಅಲ್ಲಿ 2 ಕ್ವಶನ್ ಅರೈಸ್ ಆಗುತ್ತೆ. ಯಾವ ಚಾಪ್ಟ್ರಲ್ಲಿ? ಯೂನಿಟ್ ನಂಬರ್ 3 ಬಿಸ್ನೆಸ್ ಎನ್ವಿರಾನ್ಮೆಂಟಲ್ಲಿ 4 ಮಾರ್ಕ್ಸ್ಗೆ 2 ಕ್ವಶನ್ ಬರುತ್ತೆ. ಒಂದು ಅಪ್ಲೈಡ್ ಕ್ವಶನ್ ಬಂದಿರುತ್ತೆ, ಒಂದು ಡೈರೆಕ್ಟ್ ಕ್ವಶನ್ ಬಂದಿರುತ್ತೆ. ಅದನ್ನು ಪ್ರಾಕ್ಟೀಸ್ ಮಾಡಿ. ಸೊ ನಮಗೆ ಪಾರ್ಟ್ ಡಿಯಲ್ಲಿ 3rd ಯೂನಿಟಿಂದ ನಿಲ್, ಯಾವುದೇ ಕ್ವಶನ್ನು ಬರಲ್ಲ. ಸೊ 4th ಚಾಪ್ಟರ್ ಪ್ಲಾನಿಂಗ್ ಅನ್ನೋದು ಬರುತ್ತೆ. ಈ ಪ್ಲಾನಿಂಗಲ್ಲೂ ಸಹ ಸೇಮ್ ನಮಗೆ ಎಷ್ಟು ಮಾರ್ಕ್ಸ್ ಅರೈಸ್ ಆಗುತ್ತೆ? 8 ಮಾರ್ಕ್ಸ್ ಅರೈಸ್ ಆಗುತ್ತೆ. ಪಾರ್ಟ್ ಎ ಅಲ್ಲಿ 2 ಮಾರ್ಕ್ಸ್ ಆ್ಯಂಡ್ ಪಾರ್ಟ್ ಬಿ ಅಲ್ಲಿ 1 ಕ್ವಶನ್ ಆ್ಯಂಡ್ ಪಾರ್ಟ್ ಸಿ ಅಲ್ಲಿ 1 ಕ್ವಶನ್, ಪಾರ್ಟ್ ಡಿ ಅಲ್ಲಿ ನಿಲ್, ಯಾವುದೇ ಕ್ವಶನ್ ಅರೈಸ್ ಆಗಲ್ಲ. ಪ್ಲಾನಿಂಗಿಂದ ಓನ್ಲಿ 4 ಮಾರ್ಕ್ಸ್ಗೆ ಬರುತ್ತೆ. ಸೊ ಆರ್ಗನೈಸಿಂಗ್ ನೆಕ್ಸ್ಟ್ ಬರುತ್ತೆ, ಅದರಲ್ಲಿ 12 ಮಾರ್ಕ್ಸ್ ಬರುತ್ತೆ. ಆ 12 ಮಾರ್ಕ್ಸಲ್ಲಿ ಪಾರ್ಟ್ ಎ 2 ಕ್ವಶನ್ಸ್ ಅರೈಸ್ ಆಗುತ್ತೆ, ಪಾರ್ಟ್ ಬಿ 1 ಕ್ವಶನ್ ಅರೈಸ್ ಆಗುತ್ತೆ, ಪಾರ್ಟ್ ಸಿ ಅಲ್ಲಿ 0 ಆ್ಯಂಡ್ ಪಾರ್ಟ್ ಡಿ ಅಲ್ಲಿ 1 ಕ್ವಶನ್ ಅರೈಸ್ ಆಗುತ್ತೆ. ಯಾವುದರಿಂದ? ಆರ್ಗನೈಸಿಂಗ್ 5th ಚಾಪ್ಟರಿಂದ. ಸಿ ದ ನೆಕ್ಸ್ಟ್ ಒನ್, ಸ್ಟಾಫಿಂಗ್. 16 ಮಾರ್ಕ್ಸ್ ಅರೈಸ್ ಆಗುತ್ತೆ. ಸೇಮ್ ಪಾರ್ಟ್ ಎ ಅಲ್ಲಿ 2 ಕ್ವಶನ್ಸ್ ಬರುತ್ತೆ, ಪಾರ್ಟ್ ಬಿ ಅಲ್ಲಿ 1 ಕ್ವಶನ್ ಅರೈಸ್ ಆಗುತ್ತೆ ಆ್ಯಂಡ್ ಪಾರ್ಟ್ ಸಿ ಅಲ್ಲಿ 1 ಕ್ವಶನ್ ಆ್ಯಂಡ್ ಪಾರ್ಟ್ ಡಿ ಅಲ್ಲಿ 1 ಕ್ವಶನ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್, ಯಾಕಂದರೆ ಇಲ್ಲಿ 4 ಮಾರ್ಕ್ಸ್ಗೂ ಈ ಚಾಪ್ಟ್ರಲ್ಲಿ ಬರುತ್ತೆ ಆ್ಯಂಡ್ 8 ಮಾರ್ಕ್ಸ್ಗೂ ಈ ಚಾಪ್ಟ್ರಲ್ಲಿ ಬರುತ್ತೆ. ಸೇಮ್ ಅದೇ ಥರ ಮಾರ್ಕೆಟಿಂಗ್ ಚಾಪ್ಟರ್ ಇದೆ. ಆ ಮಾರ್ಕೆಟಿಂಗ್ ಚಾಪ್ಟ್ರಲ್ಲೂ ಸಹ 2 ಕ್ವಶನ್ ಪಾರ್ಟ್ ಸಿ ಅಂದರೆ 4 ಮಾರ್ಕ್ಸ್ಗೆ ಅರೈಸ್ ಆಗುತ್ತೆ, ಪಾರ್ಟ್ ಡಿಯಲ್ಲಿ 1 ಕ್ವಶನ್ ಅರೈಸ್ ಆಗುತ್ತೆ. ಟು ಬೋತ್ ಚಾಪ್ಟರ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಒನ್, ಡೈರೆಕ್ಟಿಂಗಲ್ಲಿ 12 ಮಾರ್ಕ್ಸ್ ಅರೈಸ್ ಆಗುತ್ತೆ. ಸೇಮ್ ಪಾರ್ಟ್ ಎ ಅಲ್ಲಿ 2 ಮಾರ್ಕ್ಸ್ ಆ್ಯಂಡ್ ಪಾರ್ಟ್ ಬಿ ಅಲ್ಲಿ 1 ಕ್ವಶನ್ ಬರುತ್ತೆ, ಈಚ್ 2 ಮಾರ್ಕ್ಸ್ ಆ್ಯಂಡ್ ಪಾರ್ಟ್ ಸಿ ಅಲ್ಲಿ ನಿಲ್, ಪಾರ್ಟ್ ಡಿ ಅಲ್ಲಿ 1 ಕ್ವಶನ್ ಅರೈಸ್ ಆಗುತ್ತೆ ಕಂಟ್ರೋಲಿಂಗಲ್ಲಿ. ಯಾವುದರಲ್ಲಿ? ಡೈರೆಕ್ಟಿಂಗಲ್ಲಿ. ಆ್ಯಂಡ್ ನೆಕ್ಸ್ಟ್ ಕಂಟ್ರೋಲಿಂಗ್ ಚಾಪ್ಟರ್ 7 ಮಾರ್ಕ್ಸ್ ಬರುತ್ತೆ. 7 ಮಾರ್ಕ್ಸಲ್ಲಿ ಪಾರ್ಟ್ ಎ 1 ಆ್ಯಂಡ್ ಪಾರ್ಟ್ ಬಿ ಅಲ್ಲಿ 1 ಕ್ವಶನ್ ಅರೈಸ್ ಆಗುತ್ತೆ. ಸೇಮ್ ಪಾರ್ಟ್ ಸಿ ಅಲ್ಲಿ 1 ಕ್ವಶನ್ ಅರೈಸ್ ಆಗುತ್ತೆ, 4 ಮಾರ್ಕ್ಸು ಆ್ಯಂಡ್ ಪಾರ್ಟ್ ಡಿ ಅಲ್ಲಿ ನಿಲ್, ಯಾವುದೇ ಕ್ವಶನ್ ಅರೈಸ್ ಆಗಲ್ಲ. ಸೇಮ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಅದರಲ್ಲೂ 8 ಕ್ವಶನ್ಸ್ ಮೀನ್ಸ್ 8 ಮಾರ್ಕ್ಸ್ ಅರೈಸ್ ಆಗುತ್ತೆ. ಆ 8 ಮಾರ್ಕ್ಸಲ್ಲಿ ಪಾರ್ಟ್ ಎ ಅಲ್ಲಿ 2 ಮಾರ್ಕ್ಸ್, ಪಾರ್ಟ್ ಬಿ ಅಲ್ಲಿ 1 ಮಾರ್ಕ್ ಮೀನ್ಸ್ 1 ಕ್ವಶನ್ 2 ಮಾರ್ಕ್ಸ್ ಆ್ಯಂಡ್ ಪಾರ್ಟ್ ಸಿ ಅಲ್ಲಿ 1 ಕ್ವಶನ್ ಅರೈಸ್ ಆಗುತ್ತೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ. ಆ್ಯಂಡ್ ಪಾರ್ಟ್ ಡಿ ಅಂತ ನೋಡೋದಾದರೆ ನಿಲ್. is a law. Next chapter, marketing is a most important and biggest chapter in the business study. ನಮ್ಮ ಬಿಸ್ನೆಸ್ಸಲ್ಲಿ ಬಿಗ್ಗೆಸ್ಟ್ ಚಾಪ್ಟರ್ ಅಂದರೆ ಮಾರ್ಕೆಟಿಂಗ್ ಸಬ್ಜೆಕ್ಟ್. ಅದರಲ್ಲಿ ಜಾಸ್ತಿ ಮಾರ್ಕ್ಸ್ ಬರೋದು ಸಹ ಮಾರ್ಕೆಟಿಂಗ್ ಸಬ್ಜೆಕ್ಟಲ್ಲಿ. ಸೊ ಮಾರ್ಕೆಟಿಂಗ್ ಸಬ್ಜೆಕ್ಟಲ್ಲಿ ಟೋಟಲ್ 21 ಮಾರ್ಕ್ಸ್ ಬರುತ್ತೆ. ಆ 21 ಮಾರ್ಕ್ಸಲ್ಲಿ ಪಾರ್ಟ್ ಎ ಅಲ್ಲಿ 3 ಮಾರ್ಕ್ಸ್ ಅರೈಸ್ ಆಗುತ್ತೆ ಆ್ಯಂಡ್ ಪಾರ್ಟ್
ಬಿ 2 ಮಾರ್ಕ್ಸ್ ಕ್ವಶನಲ್ಲಿ 1 ಕ್ವಶನ್ ಅರೈಸ್ ಆಗುತ್ತೆ. ಆ್ಯಂಡ್ ಪಾರ್ಟ್ ಸಿ 4 ಮಾರ್ಕ್ಸ್ ಕ್ವಶನಲ್ಲಿ 2 ಕ್ವಶನ್ ಅರೈಸ್ ಆಗುತ್ತೆ. ಆ್ಯಂಡ್ ಪಾರ್ಟ್ ಡಿ ಅಂತ ನೋಡೋದಾದರೆ 1 ಕ್ವಶನ್ ಅರೈಸ್ ಆಗುತ್ತೆ 14 ಮಾರ್ಕ್ಸ್ಗೆ. 8 ಮಾರ್ಕ್ಸ್ಗೆ. ಈಸ್ ಅ ಲಾಸ್ಟ್ ಚಾಪ್ಟರ್ ಕನ್ಸ್ಯೂಮರ್ ಪ್ರೊಟೆಕ್ಷನ್. ಇಲ್ಲಿ ನಮಗೆಲ್ಲ ಗೊತ್ತೇ ಇರುತ್ತೆ, ಒಂದು ಕ್ವಶನ್ನು ಪಾರ್ಟ್ ಸಿಗೆ ಅರೈಸ್ ಆಗುತ್ತೆ, 4 ಮಾರ್ಕ್ಸ್ಗೆ ಅರೈಸ್ ಆಗುತ್ತೆ. ಆ್ಯಂಡ್ ಬೋತ್ 2 ಮಾರ್ಕ್ಸ್ಗೂ ಬರುತ್ತೆ. ಆ್ಯಂಡ್ 1 ಕ್ವಶನ್ ಪಾರ್ಟ್ ಎಯಲ್ಲೂ ಬಂದಿರುತ್ತೆ. ಸೊ ಇಷ್ಟು ನಮ್ಮ ಆ್ಯಸ್ ಪರ್ 2025-26 ಪ್ರಕಾರ ಬ್ಲೂ ಪ್ರಿಂಟ್ ಆಗಿರುತ್ತೆ. ಸೊ ಇವಾಗ ಇದರ ಸಮ್ಮರಿ ನೋಡಿ. 8 ಮಾರ್ಕ್ಸಲ್ಲಿ ಯಾವ್ಯಾವ ಕ್ವಶನಲ್ಲಿ ಅರೈಸ್ ಆಗುತ್ತೆ ಅಂದರೆ, ಒಂದು ಫಸ್ಟ್ ಚಾಪ್ಟರ್ ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಒಂದರಲ್ಲಿ ಬರುತ್ತೆ. ಸೆಕೆಂಡ್ ಒನ್ ಆರ್ಗನೈಸಿಂಗಲ್ಲಿ ಬರುತ್ತೆ. ಥರ್ಡ್ ಒನ್ ಸ್ಟಾಫಿಂಗಲ್ಲಿ ಬರುತ್ತೆ. ಆ್ಯಂಡ್ ಡೈರೆಕ್ಟಿಂಗಲ್ಲಿ ಬರುತ್ತೆ. ಆ್ಯಂಡ್ ಮಾರ್ಕೆಟಿಂಗಲ್ಲಿ ಬರುತ್ತೆ. ಆ್ಯಂಡ್ ಮಾರ್ಕೆಟಿಂಗ್. ಸೊ ಟೋಟಲ್ 5 ಕ್ವಶನ್ಸ್ ಅಂದರೆ ಆಯ್ತಲ್ಲ ನೋಡಿ. ಫಸ್ಟ್ ಒನ್ ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಬರುತ್ತೆ. ಆ್ಯಂಡ್ ಆರ್ಗನೈಸಿಂಗಲ್ಲಿ ಬರುತ್ತೆ. ಆ್ಯಂಡ್ ಸ್ಟಾಫಿಂಗಲ್ಲಿ ಬರುತ್ತೆ. ಆ್ಯಂಡ್ ಡೈರೆಕ್ಟಿಂಗಲ್ಲಿ ಬರುತ್ತೆ. ಆ್ಯಂಡ್ ಮಾರ್ಕೆಟಿಂಗಲ್ಲಿ ಬರುತ್ತೆ. ಟೋಟಲ್ 5 ಕ್ವಶನ್ಸ್ 5 ಚಾಪ್ಟ್ರಿಂದ ಅರೈಸ್ ಆಗುತ್ತೆ. ಇನ್ 8 ಮಾರ್ಕ್ಸ್ಗೆ ಅರೈಸ್ ಆಗ್ತಾ ಇರುತ್ತೆ. ಸೇಮ್ ಅದೇ ಥರ ನೋಡಿ. ಇವಾಗ ಫಾರ್ ಎಕ್ಸಾಂಪಲ್ 4 ಮಾರ್ಕ್ಸ್ಗೆ ಯಾವ್ಯಾವ ಚಾಪ್ಟ್ರಲ್ಲಿ ಅರೈಸ್ ಆಗುತ್ತೆ? 4 ಮಾರ್ಕ್ಸ್ಗೆ ಈಸ್ ದ ಫಸ್ಟ್ ಒನ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಅರೈಸ್ ಆಗುತ್ತೆ. ಆ್ಯಂಡ್ ಬಿಸ್ನೆಸ್ ಎನ್ವಿರಾನ್ಮೆಂಟಲ್ಲಿ 2 ಕ್ವಶನ್ ಅರೈಸ್ ಆಗುತ್ತೆ. ಆ್ಯಂಡ್ ಪ್ಲಾನಿಂಗಲ್ಲಿ 1 ಕ್ವಶನ್ ಅರೈಸ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಸ್ಟಾಫಿಂಗಲ್ಲಿ 1 ಕ್ವಶನ್ ಅರೈಸ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಕಂಟ್ರೋಲಿಂಗಲ್ಲಿ 1 ಕ್ವಶನ್. ಆ್ಯಂಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ 1 ಕ್ವಶನ್. ಮಾರ್ಕೆಟಿಂಗಲ್ಲಿ 2 ಕ್ವಶನ್ ಬರುತ್ತೆ. ಆ್ಯಂಡ್ ಕನ್ಸ್ಯೂಮರ್ ಪ್ರೊಟೆಕ್ಷನಲ್ಲಿ 1 ಕ್ವಶನ್ ಬರುತ್ತೆ. ಸೊ ಟೋಟಲ್ 8 ಕ್ವಶನ್ಸ್ ಬರುತ್ತೆ. ವಿ ಹ್ಯಾವ್ ಟು ರೈಟ್ 6 ಕ್ವಶನ್ ಬರೀಬೇಕಾಗತ್ತೆ. ಫೈನ್. ಸೊ 8 ಮಾರ್ಕ್ಸ್ಗೂ ಅಷ್ಟೇ ನಮಗೆ 5 ಕ್ವಶನ್ ಕೊಟ್ಟಿರ್ತಾನೆ. ಆ 5ಅಲ್ಲಿ 3 ಬರೀಬೇಕಾಗತ್ತೆ. ಇಷ್ಟು ನಮ್ಮ ಬಿಸ್ನೆಸ್ ಸ್ಟಡಿ ಏನು ಬ್ಲೂ ಪ್ರಿಂಟ್ ಇದೆ ಇದರ ಪ್ರಕಾರ ಈ ವೇಯಲ್ಲಿ ನಮಗೆ ಕ್ವಶನ್ಸ್ ಅರೈಸ್ ಆಗುತ್ತೆ. ಸೊ ನೆಕ್ಸ್ಟ್ ವೀಡಿಯೋಸಲ್ಲಿ ನಮಗೆ ಯಾವುದು ಕ್ವಶನ್ಸ್ ಯಾವ ಚಾಪ್ಟ್ರಲ್ಲಿ ನಾವು ಓದಿದ್ರೆ ನಾವು ಈಸಿಯಾಗಿ ಸ್ಕೋರ್ ಮಾಡ್ಬೋದಾಗಿರುತ್ತೆ, ನಮಗೆ ಯಾವ ಚಾಪ್ಟ್ರಲ್ಲಿ ಈಸಿಯಾಗಿರುತ್ತೆ ಅನ್ನೋದನ್ನ ನೆಕ್ಸ್ಟ್